ಸರ್, ನನ್ನ ಹೆಸರು ಉಮೇಶ್ ಅಂತ. ಸೊ ಇದು ಮೂಲ ನಮ್ಮ ತಾತ ಸಿದ್ಲಿಂಗಪ್ಪನಿಂದ ಬರಬೇಕಿದೆ. ಅವ್ರಿಗೆ 5 ಜನ ಮಕ್ಕಳು: ಕೆಂಪಯ್ಯ, ನಾಗಮುನಿಯಪ್ಪ, ಗೋವಿಂದಪ್ಪ, ವೆಂಕಟಲಕ್ಷ್ಮಮ್ಮ, ಶ್ರೀನಿವಾಸ್ ಅಂತ. ಈಗ ಅದು ಮಕ್ಕಳಿಗೆ ಭಾಗ ಆಗಿಲ್ಲ. ಇದು ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಮಕ್ಕಳಿಗೆ ಭಾಗ ಆಗ್ದೇ ಈಗ ಶಂಕರಪ್ಪ ಮತ್ತು ಚಲಪತಿ ದೌರ್ಜನ್ಯವಾಗಿ ನಕಲಿ ದಾಖಲೆಗಳು ಮಾಡಿಬಿಟ್ಟು ಒಂದು 14 ಗುಂಟೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಈಗ ನಾವು ಆಗ ಇದು ವ್ಯವಸಾಯ ಮಾಡಲಿಕ್ಕೂ ನಾವು ಬೇಲಿ ಹಾಕ್ತಿದ್ದೀವಿ ಅಂತಂದಾಗ ಇವರು ಬೇಲಿ ಹಾಕ್ಬೇಡಿ ಅಂತಿದ್ದಾರೆ. ಇದು ನ್ಯಾಯಾಲಯದಲ್ಲಿದೆ. OS 61/2026 ಸ್ಟೇ ಇದೆ. ಸೊ ಇದನ್ನು ಬೇಲಿ ಹಾಕ್ಬಿಡಿ ಅಂತಿದ್ದಾರೆ. ಈಗ ನಮ್ಗೆ ಅಗ್ರಿಕಲ್ಚರ್ ಮಾಡ್ಕೊಳಕ್ಕೂ ಬೇರೆ ಜಾಗ ಇಲ್ಲ. ಸೊ ಹಂಗಾಗಿ ನಮಗೆ ಈಗ ನ್ಯಾಯಾಲಯದಿರೋದ್ರಿಂದ ಯಾರಿಗೆ ಈ ಕಾನೂನುಬದ್ಧವಾಗಿ ಯಾರಿಗಾಗುತ್ತೋ ಅದೇ ಆಗಲಿ ಸರ್, ನ್ಯಾಯ ತೋರಿಸ್ಕೊಡಿ. ಸೊ ಈಗ ನಮ್ಗೆ 5 ಜನ ಫ್ಯಾಮಿಲಿ ನಮ್ಗೆ ಇವಾಗ ಯಾವುದು ಮಾಡ್ಕೊಳಕ್ಕೆ ಮನೆಗಳಿಗೂ ಜಾಗ ಇಲ್ಲದೆ ಆಗಿದೆ. ಈಗ ದೌರ್ಜನ್ಯವಾಗಿ ಈಗ ಮತ್ತೆ ಇನ್ನೊಂದೇನೋ ಪೊಲಿಟಿಕಲ್ ಪ್ರೆಷರು, ಪೊಲೀಸ್ದೆಲ್ಲ ಇವಾಗ ಇನ್ವಾಲ್ವ್ ಮಾಡ್ತಿದ್ದಾರೆ ಸಿವಿಲ್ ಇರೋದ್ರಿಂದ. ಇದೇನಾದ್ರೂ ಹಿಂಗೆ ಆಯ್ತು ಅಂದರೆ ನಾವು ಹೈಯರ್ ಅಥೆಂಟಿಕೇಶನ್ಗೆ ಹೋಗ್ಬೇಕಾಗತ್ತೆ. ಈಗ AC ನಮಗೆ AC ಅರ್ಜಿ ಕೊಟ್ಟು ಬಂದಿದ್ದೀವಿ. ಇದು ನಕಲಿ ಆಗಿದೆ, ಅದು ಸತ್ಯಾಸತ್ಯತೆ ತಿಳ್ಕೊಂಡು ನಮ್ಗೆ ಯಥಾಸ್ಥಿತಿ ಮಾಡಿಕೊಡಿ ಅಂತ. ಅದಾದಮೇಲೆ ವೆನ್ಸ್ಡೇನೂ ಹೋಗಿ ನಾವು ಸ್ಟೇಷನಲ್ಲಿ ಒಂದು ರಿಜಿಸ್ಟರ್ ಮಾಡಿದ್ದೀವಿ ಕಂಪ್ಲೇಂಟು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅದ್ರ ಬಗ್ಗೆ ಯಾವುದು ಅದು ಇನ್ನೂ ಸ್ಟೇಷನ್ಗೆ ಸರ್ ಈ ಥರ ನಮಗೆ ಡಾಕ್ಯುಮೆಂಟ್ಸ್ ಫೇಕ್ ಮಾಡಿದ್ದಾರೆ, ಆ ಡಾಕ್ಯುಮೆಂಟ್ಸ್ ಇನ್ವೆಸ್ಟಿಗೇಟ್ ಮಾಡಿ ಸರ್ ಅಂತ ಫೋರ್ಜರಿ ಕಂಪ್ಲೇಂಟು ಮಾಡಿದ್ದೀವಿ ನಾವು. ಸೊ ಹಂಗಾಗಿ ಈಗ ನಮಗೆ ವ್ಯವಸಾಯ ಮಾಡ್ಕೊಳ್ಲಿಕ್ಕೆ ಬೇರೆ ಜಾಗ ಇಲ್ಲ ಸರ್. ಸೊ ಈಗ ನಮ್ಗೇನು 4 ಭಾಗ ಬರಬೇಕು, ಆ 4 ಭಾಗ ನಮ್ಗೆ ಕೊಡಿಸಿ. ಈಗ ಅವ್ನು ನಮ್ಗೆ ಜಾಸ್ತಿ ಬೇಕು, ಹೆಚ್ಚಿಗೆ ಬೇಕು ಅಂತಂದಾಗ ಅದು ಕೋರ್ಟಲ್ಲಿ ಏನು ಡಿಕ್ಲೇರ್ ಆಗುತ್ತೋ ಅದಾಗಲಿ ಸರ್. ಈಗ ಅಲ್ಲಿ ತನಕ ಈಗ ಮನೆ ಇನ್ನೊಂದು ದೌರ್ಜನ್ಯವಾಗಿ ಏನು ಮಾಡ್ಕೊಂಡಿದ್ದಾರೆ ಅದು ಯಾವುದು ಬೇಲಿ ನಮ್ಗೆ ಪಾರ್ಟಿಷನ್ ಡಿವೈಡ್ ಆಗೋವರೆಗೂ ಯಾರೂ ನಮಗೆ ದೌರ್ಜನ್ಯವಾಗಿ ಏನೋ ಮಾಡೋದು ಬೇಡ ಸರ್. ಅದು ಹಂಗಾಗಿ ನಾನು ನಿಮ್ಮನ್ನೆಲ್ಲ ಮೀಡಿಯನ್ ರಿಕ್ವೆಸ್ಟ್ ಮಾಡ್ಕೊತಾರೆ, ನ್ಯಾಯ ತೋರಿಸ್ಕೊಡಿ ಸರ್. ಅವ್ನು ನಕಲಿ ಅಂದರೆ ಈಗ ಶಂಕರಪ್ಪ ಅಂತ ಆತನಿಗೆ 6 ಗುಂಟೆ ಭಾಗ ಬರಬೇಕಿದೆ, ಆದರೆ 8 ಗುಂಟೆ ಮಾರಾಕ್ಬಿಟ್ಟಿದೆ. 9 ಗುಂಟೆ ಏನೋ 8 ಗುಂಟೆ ಏನೋ ಮಾರ್ಬಿಟ್ಟಿದ್ದಾನೆ. ಆತನ ಭಾಗ ಹಂಗೂ ಅವ್ರ ತಾತನ ಕಡೆಯಿಂದ ಭಾಗ ಬರಬೇಕಂದ್ರೆ 6 ಗುಂಟೆನೋ 5 ಗುಂಟೆನೋ ಬರುತ್ತೆ ಸರ್. ಅವ್ರಿಗೆ ಇನ್ನೂ 2 ಮಕ್ಕಳಿದೆ. ಅವ್ರ ತಮ್ಮ ಒಬ್ಬನಿದ್ದಾನೆ, ತಂಗಿ ಒಬ್ಬರಿದ್ದಾರೆ. ಅವ್ರಿಗೊಂದು 6 ಗುಂಟೆ, ಇನ್ನು ತಂಗಿಗೆ ಒಂದು 5 ಗುಂಟೆ ಕೊಡೋ ಥರ ಈಗ ದೊಡ್ಡವ್ರು ಕುಂತು ಮಾತಾಡಿರೋದ್ರ. ಈಗ ಅದು ಏನು ಭಾಗಗಳಾದ್ಮೇಲೆ ಅವ್ನು ಮಾರಬೇಕಿತ್ತು. ಮತ್ತು ಈಗ ಅದು ಅವ್ರ ಅಪ್ಪನಿಗೆ ಹೆಸ್ರಿಗಾಗಲೇ ಇವನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆಯವ್ರ ಹತ್ರ ಕೊಂಡ್ಕೊಂಡಿರೋ ಥರ ದಾಖಲೆ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಸೊ ನಾವು ಇದನ್ನು ವ್ಯವಸಾಯಕ್ಕಂತಲೇ ಇಟ್ಕೊಂಡಿದ್ದೀವಿ. ಈಗ ನಮಗೆ ಬೇರೆ ದಾರಿನೇ ಇಲ್ಲ ಸರ್. ಸರ್ ಅದೇ ಸರ್, ಈಗ ನಮ್ದು ಏನು ನಮ್ಮ ಭಾಗಕ್ಕೆ ಬರುತ್ತೋ ಆಗ ಮಾಡಿಕೊಡ್ಬೇಕು. ನಾವು ಹೋಗಿ AC ಮೇಡಮ್ ಅವ್ರಿಗೂ ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿದ್ವಿ, ಈ ಥರ ನಮಗೆ ನಮ್ಮ ಅಗ್ರಿಕಲ್ಚರ್ ಜಮೀನ ನಮ್ದು ಏನಿದೆಯೋ ಸತ್ಯಾಸತ್ಯತೆ ತಿಳ್ಕೊಂಡು ನಮಗೆ ಯಥಾಸ್ಥಿತಿ ಮಾಡಿಕೊಡಿ, ನಾವು ಪಾರ್ಟಿಷನ್ ಡಿವೈಡ್ ಮಾಡ್ಕೋಬೇಕು ಅಂತ. ಅವ್ರು ಅದಕ್ಕೆ ನೀವು ಸ್ಟೇಷನ್ ಒಂದು ಫೋರ್ಜರಿ ಕಂಪ್ಲೇಂಟ್ ಮಾಡಿ, ನಾನು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವು ಮತ್ತೆ ಲೋಕಾಯುಕ್ತದಾಗ ಹೋಗಿದ್ದೀವಿ ಸರ್. ಅಧಿಕಾರಿ ಆ್ಯಡ್ ಮಾಡಿಕೊಟ್ರು, ನಮ್ಮ ಮೇಲೆ ಯಾರು ದೌರ್ಜನ್ಯ ಮಾಡ್ತಿದ್ದಾರೆ ಏನು ಅಂತ. ಈಗ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತೀವಿ, ನಮಗೆ ನಮ್ಮದು ಆಸ್ತಿ ಉಳಿಸ್ಕೊಡಿ ಸರ್, ಅಷ್ಟೇ. ನಮ್ಗೆ ಬೇರೆ ಯಾವುದೂ ಆಸ್ತಿ ಇಲ್ಲ, ನಮ್ಮ ಆಸ್ತಿ ನಮ್ಗೆ ಉಳಿಸ್ಕೊಡಿ. ಅದೇ ಸರ್, ಈ ಥರ ಫೋರ್ಜರಿ ಮಾಡಿಬಿಟ್ಟಿದ್ದಾನೆ. ನಾವು ಅವನೇ ಮನೆ ಕಟ್ಕೋತಿದ್ದಾನೆ ಅಂದ್ಕೊಂಡ್ರೆ ಇದು ಬೇರೆಯವ್ರು ಮಾಡಿದ್ದಾರೆ ಅಂತ ನಮ್ಗೆ ಆವಾಗಲೇ ಗೊತ್ತಾಗಿದ್ದು. ಈಗ ನಾವು ಬೇರೆಯವ್ರು ಮಾರಾಟ ಮಾಡಿರೋದು ಗೊತ್ತಾಗಲಿಲ್ಲ. ಅದಾದಮೇಲೆ ಡಾಕ್ಯುಮೆಂಟ್ಸ್ ತರಿಸ್ಬೇಕಾದ್ರೆ ಸೇಲ್ ಡೀಡ್ ಹಾಕಿ ಮತ್ತೊಂದು ಏನೋ ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಹೌದು ಸರ್, ಅದೆಲ್ಲನೂ ನಕಲಿನೇ ಮಾಡಿರೋದು. ಇವನು ಈ ಕಥೆ ಮಾಡ್ಕೊಂಬಿಟ್ಟಿದ್ದಾನೆ. ಈಗ ಪಿತ್ರಾರ್ಜಿತ ಆಸ್ತಿಗೆ ಅವ್ನಿಗೊಬ್ಬನಿಗೆ ಹೆಂಗೆ ಸರ್ ಹಕ್ಕು ಬರುತ್ತೆ, ಅವ್ರ ಅಪ್ಪಗೆ ಇನ್ನೂ ಆಗಲಿಲ್ಲ ಆ ಥರ. ಈಗ ಅದನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ನಾವು ಸ್ಟೇಷನ್ಗೂ ಕೊಟ್ಟಿದ್ದೀವಿ, ಲೋಕಾಯುಕ್ತಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾವ ಅಧಿಕಾರಿ ಮಾಡಿಕೊಟ್ಟಿದ್ದಾರೆ ಅಂತ. ನಮಗೆಲ್ಲ ಕಡೆಯಿಂದ ಎಂಡೋರ್ಸ್ಮೆಂಟ್ ಇದೆ ಸರ್, ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ. ಈಗ ನಮ್ಮ ಜಮೀನ ಉಳಿಸ್ಕೊಳಕ್ಕೆ ನಾವು ಬೇಲಿ ಹಾಕಕ್ಕೆ ಬಂದರೆ ಈಗ ಅವರು ಪೊಲಿಟಿಕಲ್ ಪ್ರೆಷರು, ಪೊಲೀಸ್ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಈಗ ನಾವು ಪೊಲೀಸ್ ಇನ್ಫ್ಲೂಯೆನ್ಸ್ಗೂ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋಕ್ಕಿದ್ದೀವಿ. ನಮ್ಮ ಸಿವಿಲ್ ಡಿಸ್ಪ್ಯೂಟಲ್ಲಿದೆ, ಏನಕ್ಕೆ ಇನ್ವಾಲ್ವ್ ಬ್ಯಾಕ್ ಟು ಬ್ಯಾಕ್ ನಂಗೆ ಕಾಲ್ ಮಾಡಿದ್ದಾರೆ. ನಾನು ಎಲ್ಲನೂ ರೆಕಾರ್ಡ್ ಸಬ್ಮಿಟ್ ಮಾಡ್ತೀನಿ ಸರ್. ನಾನು ವೆಡ್ನೆಸ್ಡೇ ಹೋಗ್ಬಿಟ್ಟು ಕಂಪ್ಲೇಂಟ್ ರೈಟಿಂಗಲ್ಲಿ ಕೊಟ್ಟು ಬಂದಿದ್ದೀನಿ, ಅವ್ರು ಎಂಡೋರ್ಸ್ಮೆಂಟು ಕೊಟ್ಟಿದ್ದಾರೆ ನಮಗೆ. ನಾವು ಅವ್ರ ದಾಖಲೆಗಳನ್ನ ನಾವೇನಕ್ಕೆ ಸರ್ ಹೋಗ್ಬಿಟ್ಟು ನಾವು ಇವಾಗ ಸ್ಟೇಷನ್ ದಾಖಲೆ ತೊಗೊಂಬನ್ನಿ ಅಂತಾರೆ. ಸಿವಿಲಲ್ಲಿ ಇರೋರು ಸ್ಟೇಷನ್ ದಾಖಲೆಗಳು ಏನಕ್ಕೆ ಕೊಡ್ಬೇಕು ನಾವು? ಈಗ ನಮ್ದು ಅಗ್ರಿಕಲ್ಚರ್ ಜಮೀನು, ಅಗ್ರಿಕಲ್ಚರ್ ಮಾಡ್ಕೊಂಬೇಡಿ ಅಂತ ಹೇಳೋಕ್ಕೆ ಪೊಲೀಸ್ ಅಥೆಂಟಿಕೇಶನ್ ಇದೆಯಾ? ಹಂಗಾಗಿ ದಯವಿಟ್ಟು ಮೀಡಿಯನ್ ರಿಕ್ವೆಸ್ಟ್ ಮಾಡ್ಕೊಡ್ತೀವಿ, ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸ್ಕೊಡಿ. ನಮ್ಗೆ 4 ಭಾಗ ಬರಬೇಕಿದೆ. ಹೌದು, KC ಅಬ್ದುಲ್ ಅಲಿ ಅಂತ ಸೇಲ್ ಡೀಡ್ ಹಾಕಿ ಅವ್ರ ಹತ್ರ ಇವ್ರು ಕೊಂಡ್ಕೊಂಡಿರೋ ಥರ ಮಾಡಿ, ಆ KC ಅಬ್ದುಲ್ಲಿಂದ ಶಂಕರಪ್ಪನ ಕೊಂಡ್ಕೊಂಡಿರೋ ಥರ ದಾಖಲೆ ಎಲ್ಲ ಮಾಡಿದ್ದಾರೆ. ಅದನ್ನು ನಾವೆಲ್ಲನೂ ವಿವರಣೆಯಾಗಿ ACಗೂ ಸಬ್ಮಿಟ್ ಮಾಡಿದ್ದೀವಿ. ಅದಾದಮೇಲೆ ಲೋಕಾಯುಕ್ತಗೂ ಕೊಟ್ಟು ಈ ಥರ ನಮ್ಗೆ ಪೊಲೀಸ್ ಪ್ರೆಷರ್ ಇದೆ ಅಂತ ಅವರು ನಮ್ಗೆ ಎಂಡರ್ಸ್ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಸರ್. ಕಾನೂನು ಪ್ರಕಾರ ನಾವು ಹೋಗ್ತೀವಿ ಸರ್, ಕಾನೂನು ವಿರುದ್ಧ ನಮಗೆ ಅದು ಅವಶ್ಯಕತೆ ಇಲ್ಲ. ದಯವಿಟ್ಟು ಮೀಡಿಯನ್ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ನ್ಯಾಯ ಕೊಡಿಸಿ. ಇಷ್ಟು ಜನ ನಮ್ಗೆ ಯಾವುದು ಇವಾಗ ಅಗ್ರಿಕಲ್ಚರ್ಗೂ ಏನೂ ಇಲ್ಲ. ಸೊ ನಾವೆಲ್ಲ ಬಾಡಿಗೆ ಮನೆಗಳಲ್ಲೇ ಇದ್ದೀವಿ.